ಇದೆ ಸರ್, ಇಲ್ಲ ಅಂದ್ರೆ ನಿಲ್ಸಕ್ಕಾಗಲ್ಲ. ಯಾರಂದ್ರೆ ಗ್ರಾಮ ಪಂಚಾಯತಿ ಈಗ ಹೇಳ್ಬೇಕಾದ್ರೆ ನಮ್ಮ MLA ಅವ್ರದ್ದು ಇರ್ಬೋದು, ಅವರೇ ಹೇಳಿರ್ಬೋದು. ಮತ್ತೆ ತಹಸೀಲ್ದಾರ್ ಹೆಂಗ್ ನಿಲ್ಲಿಸ್ತಾರೆ ಸರ್? ಅವರು ಯಾವ ಇದ್ರ ಮೇಲೆ ನಿಲ್ಲಿಸ್ತಾರೆ ಸರ್? ನನ್ನ ಹೆಸರು ಶಿವಕುಮಾರ್ ಅಂತ, ದಿಶಾ ಕಮಿಟಿ ಸದಸ್ಯರು, ಮುದ್ದೇನಹಳ್ಳಿ ಗ್ರಾಮ ಪಂಚಾಯತಿ. ಸರ್, ಇಲ್ಲಿ ಬಸ್ ಸ್ಟ್ಯಾಂಡ್ ನಾವು ಮಾಡ್ಬೇಕಾದ್ರೆ ಸಂಸದರದ್ದು MP ಲಾಡ್ ಫಂಡ್ ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ತಿದ್ವಿ. ಈ ಬಸ್ ಸ್ಟ್ಯಾಂಡ್ ಮಾಡ್ಬೇಕಾದ್ರೆ ಬಂದು ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ತಡೆ ಹಿಡಿದಿದ್ದಾರೆ. ಯಾರು ತಡೆ ಹಿಡಿದಿದ್ದಾರೆ? ಗ್ರಾಮ ಪಂಚಾಯತಿ PDO ಮತ್ತೆ ತಹಸೀಲ್ದಾರ್ ಅವರು, ಇವರು ಕುಮ್ಮಕ್ಕಿಂದ ಬಂದು ಸ್ಟಾಪ್ ಮಾಡಿಸಿದ್ದಾರೆ. ಪೊಲೀಸರು ಬಂದು ಕೂಡ ಹೇಳಿದ್ರು ನೆನ್ನೆ ಸ್ಟಾಪ್ ಮಾಡಿದ್ದಾರೆ. ನಾವ್ ಯಾಕಪ್ಪ ಏನ್ ಸ್ಟಾಪ್ ಮಾಡಿದೀರಾ ಅಂತ ಹೇಳಿದ್ರೆ ಪರ್ಮಿಷನ್ ತಗೊಂಡಿಲ್ಲ ಅಂತಾರೆ. ಸರ್, ಏನ್ ಸರ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ನಾವು ಪರ್ಮಿಷನ್ ತಗೋಬೇಕಾ? ಗೌರ್ಮೆಂಟ್ ಇಂದ ಜಿಲ್ಲಾಧಿಕಾರಿಗಳೇ ಅದನ್ನ ಅನುಮೋದನೆ ಮಾಡಿದ್ದಾರೆ, ಜಿಲ್ಲಾಧಿಕಾರಿಗಳೇ ತೋರಿಸಿದ್ದಾರೆ. PW ಅವ್ರು ಬಂದು ಗುರ್ಸಿದ್ದಾರೆ ಜಾಗ, ಅವ್ರು ಕೆಲಸ ಮಾಡ್ತಿದ್ದಾರೆ. ಅದನ್ನ ಸ್ಟಾಪ್ ಮಾಡೋದು ಏನಿದ್ದೇನೆ ಯಾವಾಗ ಸ್ಟಾಪ್ ಮಾಡಿದ್ರು ಸರ್? ನಿನ್ನೆ 2:30 ಇಂದ 3 ಗಂಟೆಯಲ್ಲಿ ಸರ್. ಸರ್, ಅವ್ರ ಪಂಚಾಯತಿ PDO ತಿಪ್ಪ ಅಂತಿದ್ದಾರೆ. ಅವ್ರು ಬಂದು ಇಲ್ಲೆಲ್ಲ ನೋಡ್ಕೊಂಡು, ಅವರು ವಾಟರ್ ಮ್ಯಾನ್ ಮತ್ತೆ ಅವ್ರು ಬಂದು ಇಲ್ಲಿ ನೋಡ್ಕೊಂಡು ಹೋಗಿ ನೋಡ್ಕೊಂಡ್ ನಂತರ ಒಂದು ಅರ್ಧ ಗಂಟೆಯಲ್ಲಿ ಸ್ಟಾಪ್ ಆಯ್ತು ಸರ್ ಕೆಲಸ. ಇದ್ರ ಹಿಂದೆ ಯಾವ ಕಾರಣದ ಕೈಗಳನ್ನು ಸರ್, ಈಗ ನಾನು ಹೇಳ್ತಾ ಇದ್ದೀನಿ, ಅಧಿಕಾರಿಗಳು ಬಂದು ಇಲ್ಲಿ ಕೆಲಸ ನಿಲ್ಲಿಸ್ಬೇಕು ಅಂದ್ರೆ ಗೌರ್ಮೆಂಟ್ ಕೆಲಸ ಅವರೇ ಬಂದು ಸ್ಟಾಪ್ ಮಾಡ್ಬೇಕಂದ್ರೆ ಅಧಿಕಾರಿಗಳು ಕೈವಾಡ ಇದೆ ಅಲ್ಲಿ ಹಿಂದೆಗಡೆ ಕಾಣದ. MLA ಅವ್ರಿಗೆ ಏನು ಸರ್ಕಾರದ ಕೆಲಸ ನಿಲ್ಸೋದಕ್ಕೆ ಯಾವ ಸರ್ ಅವರು ಬಂದು ನಿಲ್ಲಿಸಿದ್ರು ನಾನು ಹೇಳಲ್ಲ. ನಮ್ಮ ಗ್ರಾಮ ಪಂಚಾಯತಿ PDO ಮತ್ತೆ ತಹಸೀಲ್ದಾರ್ ಅವರು ನಿಲ್ಸಿದ್ದಾರೆ. ನಾವು ಅವ್ರನ್ನ ಕೇಳಿದ್ರೆ ನೀವು ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳ್ತಾರೆ. ಈಗ MLA ಅವರು ಹೇಳಿದಾರೋ ಬಿಟ್ಟಿದ್ರೆ ಗೊತ್ತಿಲ್ಲ ನಮ್ಗೆ. ಅವ್ರು ಉದ್ದೇಶಪೂರ್ವಕ ಮಾಡ್ತಾ ಇದಾರಲ್ಲ, ಮತ್ತೆ ಅಧಿಕಾರಿಗಳು ಅವರಾಗ ಕ್ಲಿಯರ್ ಮಾಡ್ಕೋಬೇಕು. ಇಲ್ಲಿ ಬಂದು ಕೆಲಸ ನಿಲ್ಸೋದೇನಿತ್ತು? ಈಗ DC ಅವ್ರ ಗಮನ ತಗೊಂಡು ಅವರೇ ಹೇಳ್ತಾರೆ ಏನಿದೆ ಏನಿಲ್ಲ ಅಂತ. ಇಲ್ಲ PW ಅವ್ರ ಗಮನ ತಂದ್ರೆ ಅವರೇ ಹೇಳ್ತಾರೆ ಈ ರೋಡ್ ಮಾರ್ಜಿನ್ ಅಲ್ಲಿ ಕಟ್ತಾ ಇದ್ರೆ PW ಅವರು ಅಬ್ಜೆಕ್ಷನ್ ಮಾಡ್ತಾರೆ. ನೀವೇ ತಹಸೀಲ್ದಾರ್ ಬಂದ ಹಾಕ್ತೀರಾ? 5 ತಿಂಗಳಾದ್ರೂ ಕಲೆಕ್ಷನ್ 5 ಮಾಸ ಲೈಟ್ ಹಾಕಿ 6-7 ತಿಂಗಳಾಯ್ತು, ಇವತ್ತಿಗೂ ಕನೆಕ್ಷನ್ ಮಾಡಿಲ್ಲ. ಗ್ರಾಮ ಪಂಚಾಯತಿ PDO ಅವ್ರಿಗೆ ಹೇಳ್ತೀನಿ ನಾನು, ತುಂಬಾ ಫ್ರಾಮ್ಟು, ತುಂಬಾ ನಾನು ಆನೆಸ್ಟ್, ಸಾರಿ ಸ್ವಾಮಿ ಒಪ್ಕೊಂತೀರ, ಆನೆಸ್ಟ್ ಪ್ರಾಂಪ್ಟ್ ಇರ್ಲಿ. ಇಲ್ಲಿ ಹಾಕಿ 6 ತಿಂಗಳಾಯ್ತು, ಒಂದು ಲೈಟ್ ಕನೆಕ್ಷನ್ ಮಾಡಕ್ಕಾಗಿಲ್ಲ ನಿಮ್ ಕೈಯಲ್ಲಿ. ನೀವೀಗ ಬಂದು ಈಗ ಹೇಳ್ತೀರಾ, ಆಗ ಕೆಲ್ಸಕ್ಕೆ ಅಡ್ಡ ಮಾಡ್ತೀರಾ. ಯಾಕೆ ಮಾಡ್ತೀರೋದನ್ನ ನೀವು? ಹೌದು ನಿಜ. ಹಿಂಗಾಗಿ ಇವತ್ತು ಬಸ್ ಸ್ಟ್ಯಾಂಡ್ ನಿಲ್ಲಿಸಿದ್ರೆ ನೀವೇ ಯೋಚನೆ ಮಾಡಿ ಸರ್. MP ಲಾಡ್ ಅನುದಾನದಲ್ಲಿ ಬಂದಿರೋ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದ್ರೆ ಬಂದು ನೀವು ಸ್ಟಾಪ್ ಮಾಡ್ಬೇಕಂದ್ರೆ ಅಧಿಕಾರಿಗಳು ಏನ್ರಿಂದ ಸ್ಟಾರ್ಟ್ ಮಾಡ್ತೀರಾ? ನೀವು ಸ್ಟಾಪ್ ಮಾಡ್ತಿದ್ದೀರಾ, ಕಾರಣ ಏನ್ ಕೊಡ್ತೀರಾ? ನಿಮ್ದೇ ಅಪ್ರೂವಲ್ ನಮ್ಮ ಹತ್ರ ಇದೆ, ನಮ್ಮ ಜಿಲ್ಲಾಧಿಕಾರಿಗಳು ಅಪ್ರೂವಲ್ ಮಾಡಿದ ಕಾಪಿ ನಮ್ಮ ಹತ್ರ ಇದೆ. ನೀವು ಬಂದು ಸ್ಟಾಪ್ ಮಾಡ್ತೀರಾ ಅಂದ್ರೆ ಜಿಲ್ಲಾಧಿಕಾರಿಗಳಿಗಿಂತ ಮೇಲ್ಮಟ್ಟದವರ ನೀವು? ಅದ್ರ ಬಗ್ಗೆ ಮುಂದಿನ ನಿಮ್ಮ ಹೋರಾಟ ನಡೆ ಸರ್, ಈಗ ಬಸ್ ಸ್ಟ್ಯಾಂಡ್ ಯಾವುದೇ ಕಾರಣ ಕೈ ಬಿಡ ಪ್ರಶ್ನೆ ಇಲ್ಲ. ಬಸ್ ಸ್ಟ್ಯಾಂಡ್ ನಾವು ಮಾಡ್ಲೇಬೇಕು, ಮಾಡಿಸ್ತೀರಿ. ನಾವೇನಾದ್ರೂ ಬಸ್ ಸ್ಟ್ಯಾಂಡ್ ತೆಗಿಬೇಕು ಅನ್ನೋ ಹೋರಾಟ ಮಾಡ್ಬೇಕಾಗ್ತದೆ. ನಾವು DC ಗಂಟೆ ಹೋಗ್ಬೇಕಾಗ್ತದೆ, ಈ CO ಹೇಳ್ತೀರಿ, ಅಲ್ಲಿ ಬಂದು ಧರಣಿ ಕೂರ್ಬೇಕಾಗ್ತದೆ. ಸರ್, ಈಗ 2023-24ನೇ ಸಾಲಿನಲ್ಲಿ ಮಂಜೂರಾತಿ ಆಗಿರ್ತಕ್ಕಂಥ ಈ ಒಂದು ಏನಂತಂದ್ರೆ, ಈಗ ಯಾರು ಇಲ್ಲಿ ಬಂದು ಕಾಂಟ್ರಾಕ್ಟ್ ತಗೊಂಡು ಯಾರು ಮಾಡಿರ್ಲಿಲ್ಲ ಸರ್ ಕೆಲಸ. ನಮ್ ಗಮನಕ್ಕೆ ಬಂದ ಮೇಲೆ ನಂಗೆ ಗೊತ್ತಾಯ್ತು ಬಸ್ ಸ್ಟ್ಯಾಂಡ್ ಇದೆ, ಇಲ್ಲಿ ನೆಸಿಟಿ ಇದೆ ಸರ್. ಬಸ್ ಸ್ಟ್ಯಾಂಡ್ ಯಾಕೆ ನೆಸಿಟಿ ಇದೆ ಅಂದ್ರೆ, ಇಲ್ಲಿ ತುಂಬಾ ಆರೋಗ್ಯ ಕೆಡ್ಸ್ಕೊಂಡು ತುಂಬಾ ಜನ ಬರ್ತಾರೆ. ನಮ್ಮ ಸತ್ಯಸಾಯಿ ಹಾಸ್ಪಿಟಲ್ ಆಗಿದ್ರೆ ತುಂಬಾ ಜನ ಬರ್ತಾರೆ ಇಲ್ಲಿಗೆ. ಇಲ್ಲಿ ಬಸ್ ಸ್ಟ್ಯಾಂಡೇ ಬೇಡ, ಇಲ್ಲಿ ಬಸ್ ಸ್ಟ್ಯಾಂಡ್ ಹಾಕೋದ್ ಬೇಕಾಗಿಲ್ಲ. ಬಸ್ ಸ್ಟ್ಯಾಂಡ್ ಹಾಕ್ಬೇಕಾದ್ರೆ ನನ್ನಲ್ಲಿ ಔಷಧಿಷ್ಟ ಹಾಕ್ಬೇಕು, ನಾನು ಇದ್ ಮಾಡ್ಬೇಕು ಅನ್ನೋದು ಅವ್ರದ್ದು ಉದ್ದಟತನ, ಯಾರ್ದು PDO ಅವ್ರದ್ದು. ನಾವೇ ನಮ್ದೇ ಸ್ಥಳದ ಮುಂದೆ, ನಮ್ಮ ಬಿಲ್ಡಿಂಗ್ ಮುಂದೆನೆ ಕೊಟ್ಟಿದ್ದೀರಿ. ಇದನ್ನ ಮಾಡೋದಕ್ಕೆ ಏನು ಇದು ಅಡ್ಡ? ಅವ್ರು ಮಾಡ್ಬೋದಲ್ವಾ? ಗೌರ್ಮೆಂಟ್ ಕೆಲಸಕ್ಕೆ ಅವ್ರ ಸ್ವಂತ ಸ್ವಾಯತ್ತ ಶಕ್ತಿ ಬಳಸ್ಕೊಂಡು ಮಾಡ್ಬೋದಲ್ವಾ ಸರ್? ಈಗ ಅದ್ ಮಾಡ್ಬಿಟ್ರೆ, ಈಗ ಬೋರ್ಡ್ ನಾಳೆ ಫಿನಿಶ್ ಆದ ಕೂಡಲೇ ಒಂದು 15 ಫಿನಿಶ್ ಆದ ಕೂಡಲೇ ಈ ಕಡೆ ಮೋದಿ ಅವ್ರ ಫೋಟೋ, ಈ ಕಡೆ ಸುಧಾಕರ್ ಅವ್ರ ಫೋಟೋ ಬರುತ್ತೆ. ಸಂಸ್ಥೆ ಹೆಸರು ಬರುತ್ತೆ. ಹೆಸರು ಬಂದ್ ಕೂಡ ಅವ್ರಿಗೆ ಬರುತ್ತಲ್ಲ ಹೆಸರು. ಈ ಭಾಗದಲ್ಲಿ ಇಲ್ಲಿ ತನಕ ಈ ತರ ರಾಜಕೀಯ ಮಾಡಿಲ್ಲ, ಇದೇ ಫಸ್ಟ್ ರಾಜಕೀಯ ಆಗ್ತಾ ಇರೋದು. ಈ ರಾಜಕೀಯಕ್ಕೆ ನಾವು ರೆಡಿ ಇದ್ದೀರಿ. ಹೆಸರಿಗೆ ಮಾಡ್ತದೆ ಈ ರಾಜಕೀಯ. ಅವ್ರು ಏನ್ ಮಾಡ್ತಾರೆ ಆ ರಾಜ್ಯಕ್ಕೆ ನಾವು ರೆಡಿ ಇದ್ದೀರಿ. ರಾಜಕೀಯ ಮಾಡೋದಕ್ಕೆ ಮಾಡ್ಲಿ. ನಾವು ಜನಗಳ ಜೊತೆ ಇರ್ತೀವಿ, ಜನಗಳಿಗೆ ಅನುಕೂಲ ಆಗೋದ್ ನೋಡ್ತೀವಿ, ಜನಗಳಿಗೆ ಅನಾನುಕೂಲ ಆಗೋದ್ ಯಾವತ್ತೂ ಹೋಗಲ್ಲ. ಸರ್, ನಿಮ್ಮ ಏನು ಶಿವಕುಮಾರ್ ಅವರ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಗೆ ಅಡ್ಡ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಕಮರ್ಷಿಯಲ್ ಬಿಲ್ಡಿಂಗ್ ಅಲ್ಲ, ಅದು ರೆಸಿಡೆನ್ಷಿಯಲ್ ಬಿಲ್ಡಿಂಗು. ಆದ್ರೆ ಅಡ್ಡ ಆಗುತ್ತೆ ಅನ್ನೋ ಕಾರಣಕ್ಕೆ ನನ್ ಬಿಲ್ಡಿಂಗ್ ಮುಂದೆ ಹಾಕ್ಸಿದ್ದೀನಲ್ಲ. ಈಗ ಅಡ್ಡ ಆಗಂಗಿದ್ರೆ ಇಲ್ಲೇ ಹಾಕ್ಸಿದ್ದೆ ನಾನು, ಇಲ್ಲೇ ಹಾಕಿದ್ರೆ ನನ್ನ ಬಿಲ್ಡಿಂಗ್ ಮುಂದೆನೆ ಒಂದ್ ಸೈಡ್ ಸ್ವಲ್ಪ ಜಾಗ ಬಿಟ್ಕೊಂಡು ಮಿಕ್ಕಿದ್ ಬಸ್ ಸ್ಟ್ಯಾಂಡ್ ಬರ್ತಿದ್ದೆ. ನೀವ್ MLA ಆಗಿದ್ದೀರಾ, ಜನಗಳು ಓಟ ಗೆಲ್ಸಿದಾರೆ ನಿಮ್ಗೆ. ನಮಗೂ MLA, ಎಲ್ಲಾರ್ಗು MLAನೆ. ನೀವು ಜನಗಳ ಪರ ಕೆಲಸ ಮಾಡ್ಲಿ ಅಂತ ನಾವು ಕೇಳ್ಕೊತೀರಿ. ಯಾಕಂತಂದ್ರೆ ಈ ತರದ್ ಯಾರ ನಿಮ್ಮವ್ರು ಬಂದು ನಿಮ್ ಕಿವಿಲಿ ಹೇಳ್ಬಿಟ್ರೆ ನೀವು ಅದನ್ನ ಕೇಳಕ್ ಹೋಗ್ಬೇಡಿ. ದಯವಿಟ್ಟು ಅದನ್ನ ಸ್ಥಳ ಪರಿಶೀಲನೆ ಮಾಡಿ ನಿಮ್ಗೆ ಸರಿ ಅನ್ಸಿದ್ರೆ ನೀವು ನಿರ್ಧಾರ ತಗೊಳ್ಳಿ. ಯಾರೋ ಹೇಳಿದ್ರು ಅಂದ್ಬಿಟ್ಟು ನೀವು ದಯವಿಟ್ಟು ಕೇಳ್ಬೇಡಿ ಅಂತ ನಾವು ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳಕ್ ಇಷ್ಟ.